ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಪ್ರೀತಿ ಕುರುಡು ಅನ್ನೋದಕ್ಕೆ ಈ ಒಂದು ಫೋಟೋಗಳೇ ಸಾಕ್ಷಿ ನೋಡಿ. 72 ವರ್ಷದ ವೃದ್ಧೆ, 22 ವರ್ಷದ ಯುವಕ, ಅವರಿಬ್ಬರು ಲವ್ ಸ್ಟೋರಿ ಇದು. ಪ್ರೀತಿ ಕುರುಡು ಎಂಬ ಮಾತು ಈಗಲೂ ಕೆಲವೊಮ್ಮೆ ಸತ್ಯವಾಗ್ತಾ ಇದೆ. ಒಂದು ವಿಶಿಷ್ಟ ಪ್ರಕರಣ ಪ್ರಸ್ತುತ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಯನ್ನು ಸೃಷ್ಟಿಸ್ತಾ ಇದೆ. 22 ವರ್ಷದ ಯುವಕನೊಬ್ಬ ತನಗಿಂತಲೂ 50 ವರ್ಷ ದೊಡ್ಡವರಾದ 72 ವರ್ಷದ ಮಹಿಳೆಯನ್ನ ಮದುವೆಯಾಗಿದ್ದಾನೆ. ತನ್ನ ಅಜ್ಜಿಯ ವಯಸ್ಸಿನವರನ್ನ ಮದುವೆಯಾಗಿರುವ ಈ ವಿಶಿಷ್ಟ ಜೋಡಿಯ ಫೋಟೋಗಳು ಹಾಗೆ ಪ್ರೇಮ ಕಥೆ ಅಂತರ್ಜಾಲದಲ್ಲಿ ವೈರಲ್ ಆಗ್ತಾ ಇದೆ. ಈ ಲವ್ ಸ್ಟೋರಿ ಬಗ್ಗೆ ನಿಮಗೂ ಕುತೂಹಲವಿದೆಯಾ? ಆತ ಕಾಲೇಜು ಮುಗಿಸಿ ಈಗ ತಾನೇ ಕಾಲೇಜು ಮುಗಿಸಿ ವಯಸ್ಸಿನ್ನು ಕೇವಲ 22. ಆತನ ವಯಸ್ಸಿನಲ್ಲಿ ಹುಡುಗಿಯರ ಮೇಲೆ ಲವ್ ಆಗೋದು ಸಹಜ ಬಿಡಿ. ಆದರೆ ಆತನಿಗೆ ಲವ್ ಆಗಿದ್ದು ಹುಡುಗಿಯ ಮೇಲಲ್ಲ, ತನ್ನ ಅಜ್ಜಿಯ ವಯಸ್ಸಿನ ವೃದ್ಧೆಯ ಮೇಲೆ. ತನಗಿಂತಲೂ 50 ವರ್ಷ ದೊಡ್ಡವರಾದ ಆ ಗರ್ಭ ಶ್ರೀಮಂತಿಯಾದ 22 ವರ್ಷ ವಯಸ್ಸಿನ ವೃದ್ಧೆಯನ್ನು ಲವ್ ಮಾಡಿದ ಆ ಯುವಕ ಅವರನ್ನೇ ಮದುವೆ ಆಗಿದ್ದಾನೆ. ಇದು ಯಾವ ರೀತಿಯ ಲವ್ ಸ್ಟೋರಿ ಎಂದು ನೀವು ಆಶ್ಚರ್ಯ ಕೂಡ ಪಡಬಹುದು. ಅದ್ರ ಬಗ್ಗೆ ಹೇಳೋದಾದರೆ, ಈ ಕುತೂಹಲಕಾರಿ ಕತೆ ಡೊಮಿನಿಕನ್ ಗಣರಾಜ್ಯದ 22 ವರ್ಷದ ಡೆನಿಯಲ್ ರಾಮಿರೇಜ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ 72 ವರ್ಷದ ಎಲಿನರ್ ಹೆಡ್ಜ್ ಅವರದ್ದು. ಅವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದಾರೆ. ಅಂದರೆ ಹೆಡ್ಜ್ ಅಂದರೆ ಎಲಿನಿಯರ್ ಹೆಡ್ಜ್, ಹಾಗೇನೆ ಡೊಮಿನಿಕನ್ ಹಾಗೆ ಎಲಿನರ್ ಹೆಡ್ಜ್ ಅವರದ್ದು ಈ ಒಂದು ಪ್ರೇಮ ಕಥೆ. ಡೆನಿಯಲ್ ತನ್ನ ಕುಟುಂಬದ ಸಣ್ಣ ಕೆಫೆಯಲ್ಲಿ ಸಹಾಯ ಮಾಡ್ತಾ ಇದ್ದ. ಸುಮಾರು 2 ವರ್ಷಗಳ ಹಿಂದೆ ಅಮೆರಿಕದ ಫ್ಲೋರಿಡಾದ ನಿವಾಸಿ ಹಾಗೆಯೇ ಮಿಲಿಯನರ್ ರಿಯಲ್ ಎಸ್ಟೇಟ್ ಹೂಡಿಕೆದಾರ ಎಲಿನರ್ ಹೆಡ್ಜ್ ವಿಹಾರ ಪೇಂಟ ಖಾನೆಗೆ ಬಂದಾಗ ಇಬ್ಬರು ಕೂಡ ಭೇಟಿ ಆಗ್ತಾರೆ. ಕ್ರಮೇಣ ಈ ಭೇಟಿ ಪ್ರೀತಿಗೆ ತಿರುಗುತ್ತೆ. ಇಬ್ಬರು ಕೂಡ ಒಬ್ರನ್ನೊಬ್ರು ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಕಳೆದ ತಿಂಗಳು ಇಬ್ಬರು ಕೂಡ ಒಂದು ಜಾಗದಲ್ಲಿ ಮದುವೆ ಕೂಡ ಆಗ್ತಾರೆ. 50 ವರ್ಷಗಳ ವಯಸ್ಸಿನ ಅಂತರದ ಹೊರತಾಗಿಯೂ ದಂಪತಿ ತಮ್ಮ ಬಾಂಧವ್ಯವು ತುಂಬ ಪ್ರಬಲವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ನಾವಿಬ್ಬರು ಏಜಲ್ಲಿ ಮಾತ್ರ ತುಂಬ ಗ್ಯಾಪ್ ಇದೆ, ಬಟ್ ನಾವಿಬ್ಬರು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಮಾತನಾಡುವಾಗ ಡೆನಿಯಲ್ ಭಾವುಕನಾಗಿದ್ದಾನೆ. ಅವಳೇ ನನ್ನ ಜೀವನ, ನಾವು ಒಬ್ರನ್ನೊಬ್ಬರು ತುಂಬ ಪ್ರೀತಿಸ್ತಿದ್ದೇವೆ. ವಯಸ್ಸು ಕೇವಲ ನಂಬರ್ ಮಾತ್ರ. ಅವಳು ನನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಮತ್ತೊಮ್ಮೆ ಮುಕ್ತವಾಗಿ ಮತ್ತು ಸಂತೋಷದಿಂದ ಬದುಕಲು ಕಲಿಸ್ತಿದ್ದೇನೆ ಅಂತ ಆತ ಹೇಳ್ಕೊಂಡಿದ್ದಾನೆ. ತನ್ನ ಮೊದಲ ಗಂಡನ ಮರಣದ ನಂತರ ಒಂಟಿಯಾಗಿದ್ದಂತಹ ಡೇನಿಯಲ್ನಲ್ಲಿ ನಿಜವಾದ ಪ್ರೀತಿ ಪ್ರಾಮಾಣಿಕ ಸಂಗಾತಿಯನ್ನು ಕಂಡುಕೊಂಡಿದ್ದಾರಂತೆ. ಈ ಮದುವೆ ಸುದ್ದಿ ಎಲಿನರ್ ಅವರ ಮಕ್ಕಳನ್ನು ಸ್ವಲ್ಪ ಗೊಂದಲಕ್ಕೀಡು ಮಾಡಿದೆ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ಈ ದಂಪತಿಗಳು ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ. ಈ ಜಗತ್ತಿನಲ್ಲಿ ಶುದ್ಧ ಪ್ರೀತಿ ಇನ್ನೂ ಅಸ್ತಿತ್ವದಲ್ಲಿದೆ ಎಂಬುದಕ್ಕೆ ಅವು ಪುರಾವೆ. ಅವರಿಗೆ ನನ್ನ ಶುಭಾಶಯಗಳು ಅಂತ ಕೆಲವರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಇದೇ ನಿಜವಾದ ಪ್ರೀತಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಇದು ಪ್ರೀತಿಯಲ್ಲ, ಆ ಹುಡುಗ ಅವಳ ಬ್ಯಾಂಕ್ ಬ್ಯಾಲೆನ್ಸ್ಗೆ ಬಿದ್ದಿದ್ದಾನೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನಾರ್ಮಲಾಗಿ ನೀವು ನೋಡಿರ್ತೀರಾ, ಹುಡುಗ ಏನಾದ್ರು ತುಂಬ ದಪ್ಪ ಇದು ಅಥವಾ ತುಂಬ ಅಕಸ್ಮಾತ್ ದಪ್ಪ ಇದ್ದು ಅಥವಾ ತಲೆಯಲ್ಲಿ ಕೂದಲಿಲ್ಲ ಆ ಥರದ್ದು ಏನಾದ್ರು ಹುಡುಗಿರು ಏನಾದರೂ ಚೆನ್ನಾಗಿದ್ದು ಮದುವೆ ಆದರೆ ನಾರ್ಮಲಾಗಿ ಕಮೆಂಟ್ ಸೆಕ್ಷನಲ್ಲಿ ಏನಂತ ಬರುತ್ತೆ, ಹುಡುಗನ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ ಅನ್ಸುತ್ತೆ, ಇಲ್ಲಾಂದರೆ ಗೌರ್ಮೆಂಟ್ ನೌಕರಿ ಅಂತ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದು ಸಹಜ ಆಗಿತ್ತು. ನೋಡಿ, ಇಲ್ಲಿ 22 ವಯಸ್ಸಿನ ಯುವಕ 72 ವಯಸ್ಸಿನ ಒಂದು ಮದುವೆ ಆಗಿದ್ದಾನೆ. ಸೊ ಇದೇ ನಿಜವಾದ ಪ್ರೀತಿ ಅಂತ ಒಂದಷ್ಟು ಜನರ ಅಭಿಪ್ರಾಯ. ಇನ್ನೊಂದಷ್ಟು ಜನರು ಅಜ್ಜಿ ಬ್ಯಾಂಕ್ ಅಕೌಂಟಲ್ಲಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ಬ್ಯಾಲೆನ್ಸು, ಹಾಗಾಗಿ ಬಿದ್ದಿದ್ದಾನೆ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.